ಈ ಚಳಿ ಚಳಿ ವೆದರ್ಗೆ ಈ ರೆಸಿಪಿ ಹೇಳಿ ಮಾಡಿಸ್ದಂಗಿದೆ. ಸಿಕ್ಕಾಪಟ್ಟೆ ಸ್ಪೈಸಿ ಫ್ಲೇವರ್ಫುಲ್ ಆಗಿರುತ್ತೆ, ಹಾಗೆ ತುಂಬಾ ಈಸಿ ಮಾಡೋದು. ಹಾಯ್ಕೊಂಡ್ರು ಬನ್ನಿ ಇವತ್ತು ಸ್ಪೈಸಿ ಚಿಕನ್ ಕರಿ ಮಾಡೋಣ. ಮೊದಲಿಗೆ ಡ್ರೈ ರೋಸ್ಟ್ ಮಾಡ್ಕೋಬೇಕಾಗತ್ತೆ. ಧನಿಯಾ, ಗಸಗಸೆ, ಮೆಣಸು, ಜೀರಿಗೆ, ಒಣಮೆಣ್ಸಿನ್ಕಾಯಿ ಇದಿಷ್ಟು ಚೆನ್ನಾಗಿ ಡ್ರೈ ರೋಸ್ಟ್ ಮಾಡಿಕೊಂಡು ಜಾರ್ಗೆ ಹಾಕ್ಕೊಳ್ಳಿ. ನಂತರ ತುರಿದಿಟ್ಟಿರೋ ತೆಂಗಿನಕಾಯಿ ತುರಿನ ಸೇರಿಸ್ಕೊಂಡು 2-3 ನಿಮಿಷ ಇದನ್ನು ಡ್ರೈ ರೋಸ್ಟ್ ಮಾಡಿಕೊಂಡು ಜಾರಿಗೆ ಸೇರಿಸ್ಕೊಳ್ಳಿ. ಬಾಣಲಿಯಲ್ಲಿ ಎಣ್ಣೆ ಹಾಕಿ ಉದ್ದದ ಕಟ್ ಮಾಡಿರೋ ಈರುಳ್ಳಿ, ಕರ್ಬೇವಿನ ಸೊಪ್ಪು ಸೇರಿಸ್ಕೊಂಡು ಅದು ತುಂಬಾ ಫ್ರೈ ಆಗಬೇಕು. ಯಾವ ಮಟ್ಟಕ್ಕೆ ಅಂದರೆ ಅದೊಂದು ಗೋಲ್ಡನ್ ಬ್ರೌನಿಷ್ ಕಲರ್ ಬರಬೇಕು. ನಂತರ 1 ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡಿ, ನಂತರ ತೊಳೆದಿಟ್ಟಿರೋ ಚಿಕನ್, ಉಪ್ಪು, ಅರಿಶಿಣದ ಪುಡಿ ಇದಿಷ್ಟು ಸೇರಿಸಿ ಅದನ್ನು ಫ್ರೈ ಮಾಡ್ಕೊತ ಬನ್ನಿ. ಸ್ವಲ್ಪ ನೀರು ಬಿಡುತ್ತೆ, ಬಟ್ ಫ್ರೈ ಮಾಡಿ, ತೊಂದರೆ ಇಲ್ಲ, ಆರಾಮಾಗಿ ಅದು ಸೆಟ್ ಆಗುತ್ತೆ. ಆಲ್ರೆಡಿ ಹುರಿದಿರೋಂಥ ಐಟಮ್ಗಳನ್ನ ಪುಡಿ ಮಾಡಿ ಇಟ್ಕೊಂಡಿರ್ತೀವಲ್ಲ, ಆ ಪುಡಿನ ಈ ಹಂತದಲ್ಲಿ ಸೇರಿಸ್ಕೋಬೇಕಾಗುತ್ತೆ. ಅರೌಂಡ್ 50-60% ಚಿಕನ್ ಬೆಂದ ಮೇಲೆ ಆ ಪೌಡರ್ನ ಸೇರಿಸಿ ನೀವು ಫ್ರೈ ಮಾಡಿ. ಹಾಗೆ ಬೇಕನ್ಸಿದ್ರೆ ನೀವು ಡ್ರೈ ಬೇಡ, ಗ್ರೇವಿ ಥರ ಬೇಕು ಅಂತ ನನಗೆ ಆಪ್ಷನ್ ಇದ್ದಿದ್ದರಿಂದ 1 ಲೋಟದಷ್ಟು ನೀರು ಸೇರಿಸ್ಕೊಂಡೆ. ಚಿಕನ್ ಸ್ವಲ್ಪ ನೀರು ಬಿಡ್ತಾ ಹೋಗುತ್ತೆ, ಹಾಗಾಗಿ ತುಂಬ ನೀರು ಒಂದೇ ಸತಿ ಹಾಕ್ಬಿಡಿ. ಅವಶ್ಯಕತೆ ಇದ್ದಾಗ ಮತ್ತೆ ಆ್ಯಡ್ ಮಾಡ್ಬೋದು. ಆಲ್ಮೋಸ್ಟ್ 90-95% ಆದಮೇಲೆ 1 ಟೇಬಲ್ ಸ್ಪೂನ್ ಗರಂ ಮಸಾಲ ಹಾಕಿ, ಕೊತ್ತಂಬರಿ ಸೊಪ್ಪು ಹಾಕಿ ತಿರುಗಿಸಿದ್ರೆ, ಡ್ರೈ ಬೇಕಂದರೆ ನೀವು ನೀರನ್ನ ಕಮ್ಮಿ ಹಾಕ್ಕೊಳ್ಳಿ, ಗ್ರೇವಿ ಥರ ಬೇಕಂದರೆ ಸ್ವಲ್ಪ ನೀರು ಸೇರಿಸಿ.